ಹಾಸನಾಂಬೆ ದೇಗುಲದ ಬಾಗಿಲು ಓಪನ್ ಆಗಿ ಈಗಾಗಲೇ ಹಾಸನಾಂಬೆ ದರ್ಶನವನ್ನು ಕೊಡ್ತಾ ಇದ್ದಾಳೆ. ಹಾಸನಾಂಬೆ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸಾಮಾನ್ಯ ಜನರಂತೆ ಇವತ್ತು ದರ್ಶನ ಪಡೆದಿದ್ದಾರೆ. ಅದು ಜಿಲ್ಲಾಧಿಕಾರಿ ಡಿಸಿ ಇವತ್ತು ಸರತಿ ಸಾಲಿನಲ್ಲಿ ನಿಂತು ಜನಸಾಮಾನ್ಯರ ಜೊತೆಗೇನೆ ಅವರು ಕೂಡ ದರ್ಶನವನ್ನ ಪಡ್ಕೊಂಡ್ರು. ಸಿನಿಮಾ ತಾರೆಯರು ಕೂಡ ಬಂದಿದ್ರು ಇವತ್ತು ದರ್ಶನ ಪಡೆಯೋದಕ್ಕೆ ಅಂತ ಹೇಳಿ. ಹಾಸನಾಂಬೆ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸಾಮಾನ್ಯ ಜನರಂತೆ ಇವತ್ತು ನಿಂತು ನಟ ನಟಿಯರು ಹಾಗೆ ಡಿಸಿ ಸ್ವತಃ ಇವತ್ತು ಡಿಸಿ ಲತಾ ಕುಮಾರಿ ಅವರು ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸುಮಾರು 5.5 ಕಿಲೋಮೀಟರ್ ಕ್ಯೂ ಇತ್ತು. ಸೊ ಆದರೂ ಕೂಡ ಆ 5.5 ಕಿಲೋಮೀಟರ್ ದೂರದಿಂದಲೇ ನಡ್ಕೊಂಡು ಬಂದು ಸರತಿ ಸಾಲಿನಲ್ಲಿ ನಿಂತು ಅವರು ದರ್ಶನವನ್ನು ಪಡೆದರು. ಯಾಕಂದರೆ ಖುದ್ದು ಪರಿಸ್ಥಿತಿಯನ್ನು ಪರಿಶೀಲಿಸಿದರೆ ಹೇಗಿದೆ, ಜನಸಾಮಾನ್ಯರಿಗೆ ಅಲ್ಲಿ ಬರೋರಿಗೆ ಸರತಿ ಸಾಲಿನಲ್ಲಿ ನಿಂತಿರೋರಿಗೆ ಏನು ಸಮಸ್ಯೆಗಳಾಗುತ್ತೆ, ಯಾವುದೇ ರೀತಿ ಸಮಸ್ಯೆಗಳಾಗಬಾರದು ಅನ್ನೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಇವತ್ತು ಅವರೇ ಖುದ್ದು ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಅದಾದಮೇಲೆ ಎಲ್ಲ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ, ಏನೂ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಡಿಸಿ ಲತಾ ಕುಮಾರಿ ಅವರು ಹೇಳ್ಕೊಂಡ್ರು ಟಿವಿ9 ಜೊತೆಗೆ. ಹಾಸನ ಕರ್ನಾಟಕದಲ್ಲಿರೋರಿಗೆ ಯಾರಿಗೂ ಹೊಸದಲ್ಲ, ಅದರಲ್ಲಿ ನನಗಂತೂ ಹೊಸದಲ್ಲ. ಯಾಕಂತಂದರೆ ನಾನು ಬಣ್ಣ ಹಚ್ಚಿದ ಮೊದಲ ಸಿನಿಮಾ ಶೂಟಿಂಗ್ ಇಲ್ಲಿ ನಡೆದಿದ್ದು. ಬಯಲುಸೀಮೆ ಹುಡುಗ ಮಲೆನಾಡು ಹುಡುಗಿ ಬಯಲುಸೀಮೆ ಹುಡುಗ ಅಂತೇಳಿ ಆ ಚಿತ್ರ ನಾನಾ ಕಾರಣಗಳಿಂದ ಚಿತ್ರೀಕರಣ ನಿಂತೋಯ್ತದು. ಅದಾದಮೇಲೆ ನಾನು ಇಲ್ಲಿ ಹಾಸನಾಂಬೆಗೆ ನನಗೆ ತಿಳಿದಿರೋ ಹಾಗೆ ಒಂದು 10 ವರ್ಷಗಳಿಂದ ಬರ್ತಾ ಇದ್ದೀನಿ ಅಂತ ಅನಿಸುತ್ತೆ ಸತತವಾಗಿ. ಬಟ್ ಈ ಸಾರಿ ಒಂದು ಮೆಚ್ಕೊಳ್ಬೇಕಾದ ಅಂಶ ಹೇಳಲೇಬೇಕು. ಈ ಸಾರಿ ಎಲ್ಲ ಅನುಕೂಲಗಳನ್ನು ಕರೆಕ್ಟಾಗಿ ಮಾಡೋದು, ಎಲ್ಲರಿಗೂ ದರ್ಶನ ಆಗೋ ಥರ, ಎಲ್ಲರಿಗೂ ಒಂದು ರೀತಿಯಾಗಿ ಸಮಾಧಾನ ಆಗೋ ಥರ. ಅಂದರೆ ಒಂದು ಯಾರೇ ಬೇರೆಯಿಂದ ಬಂದರೆ ಅವ್ರಿಗೆ ಬರೀ 10:30ಯಿಂದ 12 ಗಂಟೆವರೆಗೂ ಅಂತ ಮಾತ್ರ ಇಟ್ಟು ಭಕ್ತಾದಿಗಳಿಗೆಲ್ಲ ಎಲ್ಲಿಯೂ ತೊಂದರೆ ಆಗದಾಗೆ ಒಂದು ಅನುಕೂಲ ಮಾಡಿಕೊಟ್ಟಿರೋದು ನಿಜವಾಗ್ಲೂ ಮೆಚ್ಚಬೇಕಾದ ಅಂಶ. ಅದಕ್ಕೋಸ್ಕರ ಬೆಂಗಳೂರಿಂದ ಬಂದಿದ್ದು ನಾವು 4 ಜನ ಬಂದ್ವಿ. ಬೆಳಗ್ಗೆ ಇಲ್ಲಿ ಬಂದ್ಬಿಟ್ವಿ. ನಾವು ಅಂದ್ಕೊಂಡ್ವಿ ತುಂಬ ಕ್ರೌಡ್ ಇರುತ್ತೆ ಅಂತ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ಸಿಕ್ತು ನಮ್ಗೆ ಇವತ್ತಿಲ್ಲಿ. ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ನಮ್ಗೆ ಅಷ್ಟು ಬೇಗ ಆಗುತ್ತೆ ಅಂತೇಳಿ. ಇಟ್ ವಾಸ್ ರಿಯಲಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಮರೆಯೋಕ್ಕಾಗಲ್ಲ. ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಏನಂದರೆ ಅಲ್ಲಿ ನಿಂತ್ಕೊಳ್ಳೋಕೆ ಬಿಟ್ಟಿಲ್ಲ. ಅದರ್ವೈಸ್ ಎವ್ರಿಥಿಂಗ್ ದೇವ್ರು ತುಂಬ ಚೆನ್ನಾಗಿ ನೋಡಿದ್ವಿ, ಅದೇ ಮುಖ್ಯ ನಮ್ಗೆ.